ಫಸ್ಟ್ ಏನಂದ್ರೆ ಎಲ್ರಿಗೂ ಒನ್ಸ್ ಅಗೇನ್ ನಮಸ್ಕಾರ. ನಾನು ಈ ಟ್ರೈಲರ್ ನಾನು ಲಾಂಚ್ ಮಾಡ್ತಿದ್ದೆ ನನಗೆ ಗೊತ್ತೇ ಇಲ್ಲ. ನಾನು ಜಸ್ಟ್ ತುಂಬಾ ಫ್ರೆಂಡ್ಲಿ ಆಗಿ ಬಂದೆ. ನಾನೊಬ್ಬ ಗೆಸ್ಟ್ ಆಗಿ ಇಲ್ಲಿ ಲಾಂಚ್ ಮಾಡೋದು ಆ ಥರ ಯಾವ ಒಂದು ಇದರಲ್ಲೂ ಬಂದಿಲ್ಲ. ಐ ವಾಸ್ ಸಪೋರ್ಟಿಂಗ್ ದಮ್. ನಾನು ವಿಜಯ್ ಸರ್ ಒಂದ್ಸರಿ ಫೋನ್ ಮಾಡಿದ್ರು, ಒಂದು ಸಿನಿಮಾ ನೋಡಿ ಅದೇನಾದ್ರು ಒಂದು ಸಣ್ಣದಾಗಿ ಒಂದು ಗೈಡೆನ್ಸ್ ಕೊಡಿ ಅಂತ ಹೇಳಿದ್ರು. ನಾನು ಸಿನಿಮಾ ನೋಡಿದ್ದೀನಿ ಆಲ್ರೆಡಿ, ಸೊ ಟ್ರೈಲರ್ ನೋಡಿದ್ದೀನಿ ನಾನು. ಸೊ ಪ್ರಾಬಬ್ಲಿ ಐ ಆಮ್ ದ ಓನ್ಲಿ ಒನ್ ಹೂ ಹ್ಯಾಸ್ ಸೀನ್ ಇನ್ ಆಲ್ ದಿ 3 ಲ್ಯಾಂಗ್ವೇಜಸ್. ನಾವು ಇದನ್ನ ತಮಿಳು ತೆಲುಗಲ್ಲೂ ಡಬ್ ಮಾಡಿದ್ದೀವಿ. ನಾನೇ ಡಬ್ ಮಾಡಿ ಅದಕ್ಕೆ ಕೋಆರ್ಡಿನೇಟ್ ಮಾಡಿ ಕೊಟ್ಟೆ ನಾನು. ಸೊ 3 ಲ್ಯಾಂಗ್ವೇಜಲ್ಲಿ ನಾನು ಸಿನಿಮಾ ನೋಡಿದ್ದೀನಿ. ಒಂದು ವಿಷಯ ಏನಂದ್ರೆ, ಓಕೆ, ಫಸ್ಟ್ ಆಫ್ ಆಲ್ ಟ್ರೈಲರ್ ನೀವು ನೋಡುವಾಗ ನಿಮಗೆ ಗೊತ್ತಾಗುತ್ತೆ ತುಂಬಾ ಎಂಗೇಜ್ಡ್ ಆಗಿ ಹೆಂಗಿರುತ್ತೋ, ನಿಮ್ಮನ್ನ ಹೆಂಗ್ ಕೂರಿಸುತ್ತೋ ಅದೇ ತರ ಸಿನಿಮಾನು ಅಷ್ಟೇ. ನನ್ನ ಮಾತು ಸ್ಟ್ರೈಟ್ ಫ್ರಮ್ ದ ಹಾರ್ಟ್ ಇರುತ್ತೆ. ಐ ವಿಲ್ ನಾಟ್ ಸೇ ದಟ್ ಒನ್ ಆಫ್ ದ ಗ್ರೇಟೆಸ್ಟ್ ಕ್ರೈಮ್ ಥ್ರಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ, ಹಂಗಲ್ಲ ಏನು ಹೇಳಲ್ಲ. ಒಂದು ಸಿಂಪಲ್ ಸಿನಿಮಾ ನಿಮ್ಮನ್ನ ಎಂಗೇಜ್ ಮಾಡುತ್ತೆ, ಎಂಟರ್ಟೈನ್ ಮಾಡುತ್ತೆ, ಸ್ವಲ್ಪ ಭಯ ಪಡಿಸುತ್ತೆ. ಸೊ ಇಷ್ಟು ವಿಷಯಗಳಿದೆ. ಒಬ್ಬ ಹೊಸ ಡೈರೆಕ್ಟರ್ ಆಗಿ ರವಿ ಹಸ್ ಡನ್ ಎ ಗ್ರೇಟ್ ಜಾಬ್. ಒಬ್ಬ ಹೊಸಬರಾಗಿ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಅವರು ಅವ್ರ ಲಿಮಿಟೇಷನ್ಸ್ ನ ಅರ್ಥ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅವ್ರ ಹತ್ರ ಒಂದು ಒಳ್ಳೆ ಸಬ್ಜೆಕ್ಟ್ ಇತ್ತು. ಇದೇ ಸಬ್ಜೆಕ್ಟ್ ನ ಖರ್ಚು ಮಾಡಿದ್ರೆ ಒಂದು ಔಟ್ಪುಟ್ ಬರುತ್ತೆ. ಬಟ್ ಅವರ ಎಬಿಲಿಟಿ ಏನಿದೆಯೋ ಅದನ್ನೊಳಗೆ ಆ ಬಜೆಟ್ ಕನ್ಸ್ಟ್ರೈನ್ ಅಲ್ಲಿ ಒಂದು ಡೀಸೆಂಟ್ ಆಗಿ ಒಂದು ಸಿನಿಮಾ ಮಾಡಿದ್ದಾರೆ. ತುಂಬಾ ಎಂಗೇಜಿಂಗ್ ಆಗಿದೆ ಸಿನಿಮಾ. ನಾನೇ ಒಂದಷ್ಟು ಗೈಡ್ ಮಾಡ್ತಾ ಇದ್ದೀನಿ. ಅಂದ್ರೆ ಸಣ್ಣ ಪುಟ್ಟ ಬಿಸ್ನೆಸ್ಗಳು, ಕನ್ನಡ ಡಿಸ್ಟ್ರಿಬ್ಯೂಷನ್ ಬೇರೆಯವ್ರ ಅವ್ರ ಫ್ರೆಂಡೇ ಯಾರೋ ಮಾಡ್ತಾ ಇದ್ದಾರೆ. ಬೇರೆ ವಿಷಯಗಳು ಸಣ್ಣ ಪುಟ್ಟ ಅಡ್ವೈಸ್ ಮಾಡ್ತಾ ಇದ್ದೀನಿ. ಓವರ್ ಆಲ್ ಒಂದು ಎಂಗೇಜಿಂಗ್ ಸಿನಿಮಾ. ಯಶ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಆರ್ಟಿಸ್ಟ್ ಎಲ್ಲರೂ ಅಷ್ಟೇ. ನನ್ನ ಹೆಸರು ಗೊತ್ತಿಲ್ಲ. ಮೋರ್ ದೆನ್ 11 ಕ್ಯಾರೆಕ್ಟರ್ ಇದೆ ಅನ್ಸುತ್ತೆ. ಅಂದ್ರೆ ಆ ಇದರಲ್ಲಿ ಹೋಟ್ಲಲ್ಲಿ ಸಿಗಾಕೊಳ್ಳೋದು. ಓಕೆ, ರಕ್ಷಾವರ್ಧನ್, ಅದೇ 11 ಕ್ಯಾರೆಕ್ಟರ್ಸ್, 11 ಜನ ಹೆಸರು ಇಲ್ಲ. ಆಮೇಲೆ ಲಿಖಿತ್ ಅವ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತ ಹೇಳಿದ್ರೆ, ನೋಡಿ ನಿಮಗೆ ಸೊ ಲಿಖಿತ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ, ನಾನು ಲಿಖಿತ್ ಅವ್ರದ್ದು ಇನ್ನೊಂದು ತೆಲುಗು ಸಿನಿಮಾ ಒಂದು ರಿಲೀಸ್ ಆಗಕ್ಕೆ ರೆಡಿ ಇದೆ. ಆ ಸಿನಿಮಾನ ನೋಡ್ಬಿಟ್ಟು ಒಂದೇ ಮಾತು ಹೇಳಿದೆ ನಾನು, ಸಿ ಯು ಹ್ಯಾವ್ ಎ ಪೊಟೆನ್ಷಿಯಲ್. ಒಬ್ಬ ಆಕ್ಟರ್ ಆಗಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡೋ ಪೊಟೆನ್ಷಿಯಲ್ ನಿಮಗಿದೆ. ಕರೆಕ್ಟ್ ಸಿನಿಮಾನ ಸ್ಟೋರಿ ಚೂಸ್ ಮಾಡಿ ಯು ಹ್ಯಾವ್ ದ ಪೊಟೆನ್ಷಿಯಲ್. ಈಗ ಇಲ್ಲಾಂದ್ರೆ ನಾವು ವಿಜಯ್ ಸರ್ ಹತ್ರ ಡೈರೆಕ್ಟ್ ಆಗಿ ಅದನ್ನೇ ಅವ್ರು ಅಪ್ರಿಷಿಯೇಟ್ ಮಾಡಿದ್ರು. ನಾನು ವಿಜಯ್ ಸರ್ ಹತ್ರ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ, ಸರ್ ಏನಕ್ಕೆ ಸರ್ ಸಿನಿಮಾ ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ವೇಸ್ಟ್ ಮಾಡ್ಕೊಂಡು, ನಿಜವಾಗ್ಲೂ ಆ ಪೊಟೆನ್ಷಿಯಲ್ ಇದೆ. ಸೊ ಈ ಸಿನಿಮಾ ಒಳ್ಳೇದಾಗ್ಲಿ. 12th ರಿಲೀಸ್ ಆಗ್ತಾ ಇದೆ. ಸೊ ನನ್ನ ಕೈಲಿ ಆದಷ್ಟು ಥಿಯೇಟ್ರಿಕಲಿ ಎಲ್ಲಾದ್ರೂ ಮಾತಾಡಿದ ಸ್ಕ್ರೀನ್ಸ್ ಏನಾದ್ರು ಕೊಡ್ಸಕ್ಕೆ ನಾನು ಟ್ರೈ ಮಾಡ್ತೀನಿ. ವಿಶ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇಲ್ಲ. ನಾನು ಕೇಳಿದೆ, ಬಟ್ ಆಲ್ರೆಡಿ ಅವ್ರು ಕಮಿಟ್ ಆಗಿದ್ರು. ಅವ್ರ ಫ್ರೆಂಡ್ಸ್ ಏನೋ ಹೆಲ್ಪ್ ಮಾಡ್ತಾ ಇದ್ದಾರೆ. ತಮಿಳ್ದು ಏನಾಗುತ್ತೆ, ಇಂಥ ಸಿನಿಮಾಗಳು ಬಂದು ಜನರಲಿ ಒಂದು ಹಿಂದಿ ಡಬ್ಬಿಂಗ್ ಆಗಲಿ, ತಮಿಳಲ್ಲಿ ಸ್ಯಾಟಲೈಟು, ಯೂಟ್ಯೂಬ್ ರೈಟ್ಸ್ ಇದಕ್ಕೆ ಸ್ವಲ್ಪ ಯೂಸ್ ಆಗುತ್ತೆ. ಸೊ ಇವ್ರು ಏನು ಒಂದು ಬಜೆಟ್ ಕನ್ಸ್ಟೆಂಟ್ ನಲ್ಲಿ ಸಿನಿಮಾ ಮಾಡಿದಾರೋ ಅದೇ ಬಜೆಟ್ ಕನ್ಸ್ಟೆಂಟ್ ನಾನು ತಮಿಳಲ್ಲಿ ಡಬ್ಬಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ತಮಿಳಿನಿಂದ ಥಿಯೇಟ್ರಿಕಲ್ ರಿಲೀಸ್ ಮಾಡೋಕ್ಕಾಗಲ್ಲ. ದರ್ ಇಸ್ ನೋ ಪಾಸಿಬಿಲಿಟೀಸ್. ಅದು ಒಂದು ಸಮುದ್ರ, ಅಲ್ಲಿ ಹೋಗಿ ನೀವು ಮಿನಿಮಮ್ ಮಾಡಬೇಕಂದ್ರೆ 35-40 lakhs rupees ಬೇಕು. ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ಗೆ ಹೆಲ್ಪ್ ಆಗಲಿ. ಈಗ ನಾವು ಒಂದು 2 ಲ್ಯಾಂಗ್ವೇಜ್, ತಮಿಳು ತೆಲುಗು 2 ಸೇರಿ ಒಂದು 5-6 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಅನ್ಕೊಳ್ಳಿ ಡಬ್ಬಿಂಗ್ಗೆ. ಒಂದು ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಒಂದು 15-20 ಲಕ್ಷ ಅಚೀವ್ ಮಾಡಿದ್ರೆ ಇಟ್ಸ್ ಎ ಗ್ರೇಟ್ ಥಿಂಗ್ ಅಷ್ಟೇ. ಅದು ಇಲ್ಲಿ ಏನಾದ್ರು ಸ್ವಲ್ಪ ಏನಾದ್ರು ಮೈನಸ್ ಆದ್ರೆ ಅಲ್ಲಿ ಒಂದು ಪ್ಲಸ್ ಆಗ್ಬೋದು. ಆ ಥರ ನಾನೇ ಐಡಿಯಾ ಮಾಡಿ ತುಂಬಾ ಬಡ್ಜೆಟ್ ಅಲ್ಲಿ, ಒಂದು ಮಿನಿಮಮ್ ಬಡ್ಜೆಟ್ ಅಲ್ಲಿ ಡಬ್ಬಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನು ಔಟ್ರು ತಗೊಂಡಿಲ್ಲ ನಾವು. ಆಕ್ಚುಲಿ ನಾವು ಒರಿಜಿನಲ್ ಏನ್ ಅನ್ಕೊಂಡಿದ್ವಿ ಅಂದ್ರೆ, ಆಲ್ ದ 3 ಲ್ಯಾಂಗ್ವೇಜಸ್ ನಾವು ಒಂದೇ ಸರಿ ಟ್ರೈಲರ್ ಲಾಂಚ್ ಮಾಡೋಣ ಅಂತಾನೆ ಹೇಳಿದ್ದು. ಬಟ್ ಅವರು ಟೈಮ್ ಬಂದು ಟಕ್ ಅಂತ ಆಲ್ರೆಡಿ ಟ್ರೈಲರ್ ಲಾಂಚ್ ಇದು ಮಾಡ್ಕೊಂಡ್ರು. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಒಂದು ಬಡ್ಜೆಟ್ ಇದ್ದು ನಾವು ಡಬ್ಬಿಂಗ್ ಮಾಡುವಾಗ ದುಡ್ಡು ಟಕ್ ಅಂತ ಮಾಡಿಬಿಡ್ತಾರೆ. ಬಡ್ಜೆಟ್ ಇಲ್ಲದೆ ಮಾಡುವಾಗ ಅವ್ರ ಹತ್ರ ಆ ಗ್ಯಾಪ್ ಅಲ್ಲಿ ನೋಡಿ ಮಾಡ್ತಾರೆ. ಅದು ಆ ಟೈಮ್ ಲಿಮಿಟೇಷನ್ ಅಷ್ಟೇ. ಬಿಟ್ರೆ ಇಟ್ಸ್ ಎ ವೆರಿ ಡೀಸೆಂಟ್ ಫಿಲ್ಮ್. ಐ ವಿಲ್ ನಾಟ್ ಸೇ ಇಟ್ಸ್ ಎ ವೆರಿ ಗ್ರೇಟ್ ಫಿಲ್ಮ್. ಸಖತ್ತಾಗಿದೆ ಹಂಗಲ್ಲ ನಾನು ಹೇಳಲ್ಲ. 100% ಎಂಗೇಜ್ ಮಾಡುತ್ತೆ ಸಿನಿಮಾ. ನೀವು ಥಿಯೇಟರ್ ಅಲ್ಲಿ ಇರುವ ಆ 2 hours, ನಾನು ಬೇರೆ ಡೇ ಬಿಫೋರ್ ಅಷ್ಟೇ QC ಚೆಕ್ ಮಾಡಿದೆ, ತಮಿಳ್ದು ಮತ್ತೆ ತೆಲುಗುದು. ಸೊ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ತಮಿಳ್ ನೋಡುವಾಗ ಒಂದೇ ಸ್ಟ್ರೆಚ್ ಅಲ್ಲಿ ಎಕ್ಸೆಪ್ಟ್ 4th reel
ಫಿಫ್ತ್ ರೀಲ್ ಬಂದು 1 minute 56 ಇದಲ್ವಾ. ಸೊ ಫೋರ್ತ್ ರೀಲ್ ತನಕ ನಾನು ಕಂಪ್ಲೀಟ್ಲಿ ಒಂದೇ ಸ್ಟ್ರೆಚ್ ಅಲ್ಲಿ ನೋಡಿದೆ. ತುಂಬಾ ಎಂಗೇಜಿಂಗ್ ಆಗಿರುತ್ತೆ. ಸೊ ಒನ್ಸ್ ಅಗೈನ್ ಲೆಟ್ ಮಿ ವಿಶ್ ಫಾರ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. Thank you, sir. Thank you so much once again.